ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಈ ದಿನ ಅಕ್ಷೋದಯ ಮಹಾಸಂಸ್ಥಾನಂ ಎಂಬ ಚಾನಲ್ನ ಪುನರಾರಂಭ ಮಾಡ್ತಾ ಇದ್ದೇವೆ. ಈ ದಿನ ನೋಡ್ತಾ ಇರುವಂಥ ಈ ಮಹಾದೇವಾಲಯ ಬಂದು ಸಂಕಷ್ಟಹರ ಮಹಾಗಣಪತಿ ದೇವಸ್ಥಾನ. ಇದು ಹೊಸಗುಡ್ಡದ ಹಳ್ಳಿಯಲ್ಲಿರುವಂತಹ ಒಂದು ವಿಘ್ನೇಶ್ವರನ ದೇವಸ್ಥಾನ. ಈ ದಿನ ಅಂದರೆ ಕಳೆದ 3 ದಿನಗಳ ಹಿಂದೆ ಗಣೇಶ ಚತುರ್ಥಿಯ ಪ್ರಯುಕ್ತ ಒಂದು ವಿಶೇಷವಾದ ಅಲಂಕಾರ ಆಗಿದೆ ವಿಘ್ನೇಶ್ವರನಿಗೆ. ಆ ಅಲಂಕಾರದೊಂದಿಗೆ ಇವತ್ತು ವಿಸರ್ಜನಾ ಕಾರ್ಯಕ್ರಮ ಕೂಡ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ವಿಘ್ನೇಶ್ವರನ ಒಂದು ವೈಶಿಷ್ಟ್ಯ ಏನೆಂದರೆ, ಈ ವಿಘ್ನೇಶ್ವರನು ಬನಮುರಿಯ ಗಣೇಶ, ಜೊತೆಗೆ ಸಕಲ ಸಂಕಷ್ಟಗಳನ್ನು ನಿವಾರಿಸುವಂತಹ ಶಕ್ತಿ ಹೊಂದಿದಂತಹ ಒಂದು ಮಹಾಗಣೇಶನ ಮೂರ್ತಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನೀವು ನೋಡ್ತಾ ಇರ್ಬೋದು, ಸ್ವರ್ಣಲೇಪಿತ ಕವಚ ಧಾರಣೆ ಆಗಿದೆ ಈ ವಿಘ್ನೇಶ್ವರನಿಗೆ. ಈ ವಿಘ್ನೇಶ್ವರನಲ್ಲಿ ಯಾವುದೇ ಒಂದು ವಿದ್ಯೆಗಳ ಕೋರಿಕೆ ಮತ್ತು ನಮ್ಮ ಕಷ್ಟಗಳನ್ನು ವಿನಮ್ರತೆಯಿಂದ ಅವನ ಬಳಿ ಹೇಳಿಕೊಂಡರೆ ಅದಕ್ಕೆಲ್ಲ ನಿವಾರಿಸುವಂಥ ಶಕ್ತಿ ಹೊಂದಿರುವಂತಹ ಶಕ್ತಿ ಸಂಕಷ್ಟಹರ ಮಹಾಗಣಪತಿ ದೇವಸ್ಥಾನ ಅಂತಲೇ ಇದು ವೈಶಿಷ್ಟ್ಯವನ್ನು ಪಡೆದಿರುವಂಥದ್ದು. ಬಲಮುರಿ ಅಂದರೆ ತಮಗೆಲ್ಲ ಗೊತ್ತಿದೆ, ಅದು ಬಹಳ ಉಗ್ರವಾದಂಥದ್ದು, ಉಗ್ರ ರೂಪವನ್ನು ಹೊಂದಿದಂಥ ಗಣೇಶ ಮತ್ತು ಶಕ್ತಿಯುತವಾದಂಥ ಸಾಧನೆಯನ್ನು ಹೊಂದಿದಂಥ ಮಹಾಗಣೇಶನ ಮೂರ್ತಿ ಅಂತ. ಆದ್ದರಿಂದ ಈ ಒಂದು ಗಣೇಶನ ಮೂರ್ತಿಯ ಒಂದು ದರ್ಶನವನ್ನು ನೀವೆಲ್ಲರೂ ಮಾಡಿ. ಜೊತೆಗೆ ಈ ದೇವಸ್ಥಾನದ ವೈಶಿಷ್ಟ್ಯತೆ ಏನೆಂದರೆ, ಸುಮಾರು 25 ವರ್ಷಗಳಿಂದ ಈ ದೇವಸ್ಥಾನ ಇದೆ. ಈ ದೇವಸ್ಥಾನದ ಪ್ರಾಂಗಣ ನೋಡ್ತಾ ಇದ್ದೀರಾ. ಇದನ್ನು ವಿಸರ್ಜನೆಗೆ ಹಲವಾರು ಭಕ್ತಾದಿಗಳು ಸೇರಿದ್ದಾರೆ, ಮಕ್ಕಳೆಲ್ಲ. ಜೊತೆಗೆ ಇಲ್ಲಿ ಇನ್ನೊಂದು ವಿಶಿಷ್ಟವಾದ್ದು ಕತೆ, ಮತ್ತು ಇದನ್ನೆಲ್ಲ ನಾನು ಮುಂದಿನ ಎಪಿಸೋಡ್ನಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಇಲ್ಲಿ ನಾಗಾಂಬಿಕೆ ಅಂತ ಕೂಡ ನೋಡಿ, ಇಲ್ಲಿ ಸುಮಾರು 400 ವರ್ಷಗಳ ಹಿಂದಿನ ಹಳೆಯ ಅರಳಿ ಮರ ಮತ್ತು 150 ವರ್ಷಕ್ಕೂ ಹೆಚ್ಚು ಹಳೆಯದಾದಂಥ ಬೇವಿನ ಮರ ಇದೆ. ಈ ಬೇವಿನ ಮರದಲ್ಲೇ ಉದ್ಭವ ನಾಗಾಂಬಿಕಾ ದೇವಿ ಅಂತ ಒಂದು ದೇವಿ ಸ್ಥಿತರಾಗಿದ್ದಾರೆ. ಇದು ಕೂಡ ಮರದಲ್ಲೇ ತಾನೇ ಉದ್ಭವ ಆಗಿರುವಂಥದ್ದು, ಸರ್ಪರೂಪದಲ್ಲಿ. ನೋಡ್ತಾ ಇದ್ದೀರಾ ನೀವು, ನೋಡಿ ಅದರ ಬಾಲ. ಇದು ಯಾರೂ ಕೆತ್ತಿದಂಥದ್ದಲ್ಲ, ಸಂಪೂರ್ಣವಾಗಿ ತಾನೇ ರೂಪುಗೊಂಡಿರುವಂತಹ ಒಂದು ವಿಶಿಷ್ಟವಾದ ಮರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಮರಕ್ಕೂ ಕೂಡ 150 ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾರೆ. ಆದ್ದರಿಂದ ಇಂಥ ವಿಶಿಷ್ಟವಾದ ಜಾಗದ ಇನ್ನಷ್ಟು ವಿವರಣೆಗಳನ್ನ ನಾನು ಕೊಡ್ತಾ ಹೋಗ್ತೀನಿ. ಅದನ್ನು ನೀವು ಕೇಳೋದ್ರ ಜೊತೆಗೆ ಈ ವಿಶಿಷ್ಟ ಜಾಗದ ಅನುಭವವನ್ನು ನೀವು ಪಡ್ಕೊಳ್ಳಿ. ನಮ್ಮ ಚಾನಲನ್ನು ಹಾರೈಸಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತ ಭಕ್ತಾನಾಂ ಏಕದಂತಂ ಉಪಾಸ್ಮಹೆ. ಶ್ರೀ ವಿಘ್ನೇಶ್ವರನ ದರ್ಶನ ಪಡೆದ ತಮ್ಮ ಎಲ್ಲರಿಗೂ ಆ ಕರುಣಾಮಯಿ ಗಣೇಶ ಸಕಲ ವಿಘ್ನಗಳನ್ನು ನಿವಾರಿಸಿ ನಿಮಗೆ, ನಿಮ್ಮ ಕುಟುಂಬಕ್ಕೆ ಆಯುಷ್ಯು, ಆರೋಗ್ಯ, ಸಕಲ ಐಶ್ವರ್ಯಗಳನ್ನು ದಯಪಾಲಿಸಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಧನ್ಯವಾದಗಳು. ಎಲ್ಲರೂ ಒಂದು ಶ್ಲೋಕವನ್ನು ಹೇಳಿ, ಗಣೇಶಂದು ಎಲ್ಲರೂ ಹೇಳಿ, ಕೈ ಜೋಡಿಸಿ ಪ್ರಾರಂಭ ಮಾಡಿ. ಧನ್ಯವಾದಗಳು ಮಕ್ಕಳ.